ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನನಗಂತೂ ತುಂಬ ಖುಷಿ ಆಗ್ತಿದೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ. ಅಫ್ಕೋರ್ಸ್ ನನ್ನ ತಂಗಿ ಬರ್ಡೇ, ನಿಖಿತಾ ಬರ್ಡೇ ದಿನವೇ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಹೊಸ ಮನೆ, ನಮ್ಮ ಮನೆ, ನಾನು ನನ್ನ ತಂಗಿ ಇಬ್ಬರೇ ಬ್ಯಾಚುಲೇಟ್ ಆಗಿ ಇದ್ದೀವಿ. ಸೊ ಅವಳ ಬರ್ಡೇನ ಇಲ್ಲಿ ನಾನು ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವಳು ಆಲ್ರೆಡಿ ಮಲಗಿದ್ದಾಳೆ. ಇವಾಗ ಟೈಮ್ 11 ಸಮಥಿಂಗ್ ಆಗಿದೆ. ನಾನು ಹಿಂಗೆ ಕೆಲಸ ಮಾಡಿಕೊಂಡು ಮಲ್ಕೊತೀನಿ ಅಂದ್ಬಿಟ್ಟು ಅವಳು ಆಲ್ರೆಡಿ ಮಲಗಿಸಿದ್ದೀನಿ. ಏನಿಲ್ಲ, ಇವಾಗ ಆಲ್ರೆಡಿ ಊಟ, ಕೇಕ್ ಎಲ್ಲ ತಂದಿದ್ದೀನಿ. ಸೊ ಜಸ್ಟ್ ಕೇಕ್ ಕಟ್ಟಿಂಗ್ ಮಾಡಿಸಿ ಊಟ ಮಾಡಿ ನಾಳೆಗೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಐ ವಾಂಟ್ ಟು ಸರ್ಪ್ರೈಸ್ ಹರ್ ಅಂತ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ. ಬಟ್ ಅವಳು ಕೇಳಿಸುತ್ತೆ, ಎದೋಳ್ಬಿಡ್ತಾಳೆ ಅಂತ ಅಷ್ಟೇ. ಸೊ ಕೇಕ್ ಈಸ್ ರೆಡಿ ಆ್ಯಂಡ್ ಊಟನೂ ರೆಡಿ ಇದೆ. ಐಸ್ ಕ್ರೀಮ್ ಪ್ರತಿಯೊಂದನ್ನು ತರಿಸಿದ್ದೀನಿ. ನೋಡೋಣ ಇವಾಗ ಕೇಕ್ ಕಟ್ ಮಾಡಿ ನಾಳೆ ಹೇಗೆ ಡೇ ಸ್ಪೆಂಡ್ ಆಗುತ್ತೆ ಅಂತ. ಲೆಟ್ಸ್ ಸಿ. ಸೊ ನಾರ್ಮಲ್ ಕೇಕೇ ತಂದಿದ್ದೀನಿ ಬಿಕಾಸ್ ಅವಳಿಗೆ ನಾರ್ಮಲ್ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂದ್ಬಿಟ್ಟು. ಆ್ಯಂಡ್ ಎಲ್ಲ ಫುಲ್ಲು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಐಸ್ ಕ್ರೀಮ್ ತಿಂತಾ ಲೈಕ್ ಏನು ಮಿಕ್ಸ್ಚರು ಮತ್ತು ಐಸ್ ಕ್ರೀಮ್ ತಂದೆ ಅಷ್ಟೇ. ಆ್ಯಂಡ್ ಫುಡ್ಡು ಪಾರ್ಸಲ್ ಮಾಡಿಸ್ಕೊಂಬಂದೆ ಬಿಕಾಸ್ ನನಗೆ ಬಂದು ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಇವತ್ತು ಅಂದ್ಬಿಟ್ಟು ಸ್ಪೆಷಲ್ ತರಿಸ್ದೆ. ಸೊ 12 o'clockಗೆ ಕೇಕ್ ಕಟ್ಟಿಂಗ್ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಅವಳು ಮಲಗಿದ್ದಾಳೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಫೈನಲಿ ಟೈಮ್ ಆಗಿದೆ, 12 o'clock ಆಗಿದೆ. ಅವಳನ್ನ ಕರ್ಕೊಂಬನ್ನಿ, ಕೇಕ್ ಕಟ್ ಮಾಡಿಸೋಣ. ಬನ್ನಿ, ವಿಶ್ ಮಾಡೋಣ. ಮಲಗಿದ್ದಾಳೆ. ಸೊ ಬನ್ನಿ ಎಬ್ಬಿಸೋಣ. ನಿಖಿತಾ, ಓಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಏನು ಮಲಗಿಲ್ಲ ನೀನು, ಬರೀ ಫೋನ್ ನೋಡ್ಕೊಂಡೆ ಕೂತವಳು. ಗುರು ಇವಳು ಮಲಗಿದ್ದಾಳೆ ಅಂದ್ಕೊಂಡೆ. ಬರ್ಡೇ ಟು ಮೈ ಒನ್ ಆ್ಯಂಡ್ ಓನ್ಲಿ ಸಿಸ್ಟರ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬನ್ನಿ ಕೇಕ್ ಕಟ್ ಮಾಡ್ಸೋಣ. ಕೇಕಾ ಬಾ. ಕೂಚು. Happy birthday. Thank you. Happy birthday. ಗುಡ್ ಮಾರ್ನಿಂಗ್. ನಾನು ಲೇಟ್ ಆಗೋಯ್ತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ. ಈಗ ಅವಳಿಗೆ ಲೈಕ್ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಚಿಂಟು ಅವರು ಬರ್ತಿದ್ದಾರೆ. ಸೊ ಅವ್ರು ಬಂದಿದ ತಕ್ಷಣ ಅವ್ರು ಬರೋಷ್ಟ್ರಲ್ಲಿ ನಾವು ರೆಡಿ ಆಗಬೇಕು. ಅವಳನ್ನ ಇಲ್ಲೇ ಆಚೆ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಸಡನ್ ಪ್ಲ್ಯಾನ್ ಅಂತ ಗೊತ್ತಿಲ್ಲ ಅವಳಿಗಿನ್ನು. ಸೊ ಇವಾಗ ಎದ್ದು ಬೇರೆ ಎಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ಅವಳು ಸ್ನಾನ ಮಾಡ್ಕೊಂಡಿದ್ದಾಳೆ, ದೇವ್ರದ್ದೆಲ್ಲ ಕ್ಲೀನ್ ಮಾಡ್ಕೊತಾಳೆ. ರೆಡಿಯಾಗಿ ನಿಮಗೆ ಸಿಗ್ತೀನಿ ನಾನು. ಬರ್ಡೇ ಗರ್ಲ್, ನಾನು ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಲೇಟ್ ಆಗಿದೆ. ದೀಪ ಹಚ್ಚಿದ ನೀನು? ಇಲ್ಲ. ಓಕೆ ದೀಪ ಹಚ್ಬಿಟ್ಟು ನಾನು ಬೇಗ ರೆಡಿ ಆಗ್ತೀನಿ. ನಾನು ರೆಡ್ ಡ್ರೆಸ್ ಹಾಕೊಂಡಿದ್ದೀನಿ, ಬೇಗ ಹೊರಡ್ಬೇಕು. ಸೊ ಕಮ್ ಲೆಟ್ಸ್ ಗೋ ನಾವು. ನಾನು ಮನೆ ದೇವ್ರ ಮನೆ ತೋರಿಸಿಲ್ಲ ಅಲ್ಲ ನಿಮಗೆ. ದಿಸ್ ಇಸ್ ಅವರ್ ಕ್ಯೂಟ್ ದೇವ್ರ ಮನೆ. ಎಷ್ಟು ನೋಡಿ, ಅವಳು ಹೂವೆಲ್ಲ ಮುಂಚೆ ತಂದು ಇಟ್ಕೊಂಡಿದ್ವಿ. ಸೊ ಇವಾಗ ದೇವ್ರ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ. ಹೊರಡೋ ಟೈಮ್ಗೆ ಪೂಜೆ ಮಾಡಿಬಿಟ್ಟು ಹೊರಡ್ತೀವಿ. ನಮ್ಮನೆ ಒಂದು ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇನ್ನೂ ಏನು
ಜಾಸ್ತಿ ಐಟಮ್ಸ್ ಇಟ್ಕೊಂಡಿಲ್ಲ, ಏನಂದ್ರೆ ಏನೂ ಇಲ್ಲ ಮನೇಲಿ, ಫುಲ್ ಖಾಲಿ ಖಾಲಿ. ಅಡುಗೆ ಮನೆ ಒಂದು ಸೆಟ್ ಆಗಿದೆ ಅಷ್ಟೇ. ಯಾಕಂದರೆ ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ, ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದು ಸಾಮಾನು ಇರಬೇಕಲ್ಲ, ಅಷ್ಟೇ ನಾವು ಸೆಟ್ ಮಾಡ್ಕೊಂಡಿರೋದು. ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಸೆಟ್ ಮಾಡಿಕೊಂಡ್ರು ಮಾಡ್ಕೊಬೋದು, ಮೇ ಬಿ ಆರ್ ಮೇ ನಾಟ್ ಬಿ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬೇಗ ಬೇಗ ರೆಡಿ ಆಗಿಬಿಡೋಣ. ನಂಗೆ ಟೈಮೇ ಸಿಕ್ಕಿಲ್ಲ ನೆನ್ನೆಯಿಂದ ಸ್ಟೇಟಸ್ ಹಾಕಕ್ಕೆ, ಇವತ್ತು ಹಾಕ್ತೀನಿ. ಅವ್ರು ಸ್ಟೇಟಸ್ ಹಾಕಿಲ್ವ ಅದಕ್ಕೆ ಕೇಳ್ತಿದ್ದಾಳೆ. ಸೊ ಬೇಗ ರೆಡಿಯಾಗಿ ಹೋಗ್ತಾ ಇದೀವಿ, ತುಂಬಾ ಲೇಟ್ ಆಗಿದೆ. ನಾನು ಪೂಜೆ ಎಲ್ಲ ಮುಗಿಸಾಯ್ತು, ಇವಾಗ ಹೊಡ್ತಿದೀವಿ. ತುಂಬಾನೇ ಬೈತಿದ್ದಾರೆ ಅವರು. ಬೇಗ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಎಲ್ಲ ತಗೊಂಡಲ್ವಾ? ಲಾಕ್ ಮಾಡ್ಕೋ ಬೇಗ. ಅವ್ರು ಆಲ್ರೆಡಿ ಬಂದು ವೇಟ್ ಮಾಡ್ತಿದ್ದಾರೆ, ನಾವೇ ಲೇಟ್ ಮಾಡ್ತಿರೋದಿಲ್ಲಿ. ಸೊ ಬೇಗ ಬೇಗ ಹೋಗೋಣ. ನಿಖಿತಾ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಚಿಂಟು ಅವರೇ, ಸೇ ಹಾಯ್. ಏ ಈ ಕಡೆ ತಿರುಗಿ ಹೇಳು. ಏನೇ ಇಷ್ಟೊಂದು ರಶ್ ಇದೆ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಆನ್ಲೈನ್ ಟ್ರಾನ್ಸಾಕ್ಷನ್ ನಾಟ್ ವರ್ಕಿಂಗ್. ಅಲ್ಲಿ ಏನೋ ಇಷ್ಟೊಂದು ರಶ್ ಇದೆ. ನಾವು ನಿಜವಾಗ್ಲೂ ತಿಂಡಿ ತಿಂತೀವ ಇವತ್ತು? ಗಣೇಶ ಒಳ್ಳೇದ್ ಮಾಡಪ್ಪ. ಇವಾಗ ನಾವು ಉಡುಪಿ ಗ್ರ್ಯಾಂಡಿಗೆ ಬಂದಿದ್ದೀವಿ, ಯಾಕಂದ್ರೆ ಅಲ್ಲಿ ತುಂಬಾನೇ ರಶ್ ಇದೆ. ಇವತ್ತು ತಿಂಡಿ ಮುಗಿಸ್ಕೊಂಡು ನಾವು ಹೋಗ್ತೀವಿ, ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಇದ್ದಂಥ ಉಡುಪಿ ಗ್ರ್ಯಾಂಡಿಗೆ ಬಂದಿದ್ದೀವಿ. ಹಾಯ್ ನಿಖಿತಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕ್ಯೂಟ್ ಆಗಿದ್ದಲ್ಲ. ಎಷ್ಟು ಭಯ? 50 rupees. Yes, finally we reached ಮೈಸೂರು. ಇಲ್ಲಿ ಎಕ್ಸಿಬಿಷನ್ ನೋಡ್ಕೊಂಡು ಫ್ರೂಟ್ಸ್ ತಿನ್ನೋಣ ಅಂತಾನೆ ಕುತ್ಕೊಂಡ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ, ಊಟ ಟೈಮಿಂಗ್ಸ್ ಅಲ್ವಾ, ಕ್ಲೋಸ್ ಮಾಡಿರ್ತಾರೆ ಅಂತ. ಸೊ ಫ್ರೂಟ್ಸ್ ತಿನ್ಕೊಂಡು ಹೊಡ್ತೀವಿ. ಎಸ್, ಡ್ರೈ ಫ್ರೂಟ್ಸ್ ಅದೇನೋ ನಾಕ್ ಕೊಡ್ತಾರಲ್ಲ, ಸೊ ತಿನ್ಕೊಂಡು ಹೊಡ್ತೀವಿ. ಇಲ್ಲ ಯೂನಿವರ್ಸಿಟಿ ಹತ್ರ ಇದ್ವಿ. ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಪ್ಲಾನ್ ಇದೆ ಅಂತ ಗೊತ್ತಿಲ್ಲ, ಚಿಂಟು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ಸೊ ಓಕೆ, ತಿನ್ಬಿಟ್ಟು ಸಿಗ್ತೀವಿ. ಹೊಟ್ಟೆ ಹಸಿತಿದೆ ಸದ್ಯಕ್ಕೆ ಇವಾಗ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ದಿಸ್ ಇಸ್ ದ ಫಸ್ಟ್ ಒನ್ ನೀನು ತಗೊಬೇಕಾದ ಗಿಫ್ಟ್ ಥರ. ಇದು ಲಾಸ್ಟ್ ಇಯರ್ ಬರ್ಡೇ, ಅದು ಲಾಸ್ಟ್ ಇಯರ್ ಬರ್ಡೇ ಫುಲ್ಲು ವಾಟರ್ ಮೆಲನ್ ಒಳಗಡೆ ಐಸ್ ಕ್ರೀಮ್. ಚೆನ್ನಾಗಿತ್ತು.
ಆಗುತ್ತೆ ಅಂತ. ಸೊ ನಿಖಿತಾ, ದೇವ್ರ ದರ್ಶನ ಎಲ್ಲ ಹೇಗಾಯ್ತು? ಲಿಪ್ಸ್ಟಿಕ್ ಹೇಳು, ಹೇಗೆ? ಸೂಪರ್ ಆಗಿತ್ತು. ಫಸ್ಟ್ ಟೈಮ್ 10 ಮಿನಿಟ್ಸ್ ನಾನು ದರ್ಶನ ಮಾಡ್ಕೊಂಡ್ಬಂದೆ. ನಾವೇನು ಅನ್ಕೊಂಡಿದ್ವಿ ಗೊತ್ತಾ, ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಊಟ ಟೈಮಿಂಗ್ಸ್ಗೆ ಕ್ಲೋಸ್ ಮಾಡ್ತಾರಲ್ಲ, ಅದಾದ್ಮೇಲೆ ಓಪನ್ ಮಾಡಿರ್ತಾರೆ, ಅವಾಗ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಇನ್ನೂ ಕ್ಲೋಸಿಂಗ್ ಟೈಮ್ ಆಗಿರ್ಲಿಲ್ಲ. ನಾವು ಹೋಗೋ ಟೈಮ್ಗೆ ಕ್ಲೋಸ್ ಮಾಡ್ತಿದ್ರು, ಇನ್ನೇನು ಒಂದು 5 ನಿಮಿಷಕ್ಕೆ ಕ್ಲೋಸ್ ಮಾಡ್ತಿದ್ರು. ಸೊ ಬೇಗ ಬೇಗ ಎಲ್ರೂ ಕಳಿಸಿ ದರ್ಶನ ಮುಗಿಸ್ಕೊಂಡ್ವಿ. 10 ಮಿನಿಟ್ಸ್ ಅಷ್ಟೇ ನಾವು ಬೇಗ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ನೀನ್ ಮೈಸೂರಿಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲಲ್ಲ ಇದು ಬರ್ಡೇಗೆ? ಇಲ್ಲ, ಗೊತ್ತಿರ್ಲಿಲ್ಲ. ಸೊ ಆರಾಮ್ಸಾಗಿ ಇವತ್ತೇ ಫಸ್ಟ್ ಟೈಮ್ ನಾನು ಚಾಮುಂಡೇಶ್ವರಿ ದರ್ಶನ ಇಷ್ಟು ಬೇಗ ಮುಗಿಸಿ ಬಂದು ಕುತ್ಕೊಂಡಿರೋದು. ಮಳೆ ಬರ್ತೈತಿ ಇವಾಗ. ನಾವು ಹೋಗೋ ಟೈಮಲ್ಲಿ ಒಂದು ಸ್ವಲ್ಪ ಬಿಸಿಲು ಮೋಡ ಆ ಥರ ಆಗಿತ್ತು. ಇವಾಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ವೆದರ್ ಚೆನ್ನಾಗಿದೆ. ನೋಡೋಣ ಹೋಗ್ತಾ ಹೋಟೆಲ್ ಯಾವ್ದು ಸಿಗುತ್ತೋ ಅದು ಹೋಗೋದು. ಹೊಟ್ಟೆ ತುಂಬ ಹಸಿತೈತೆ. ಲೆಟ್ಸ್ ಗೋ. ಇವತ್ತು ನಿಖಿತಾ ಅದೇ ಟ್ರೀಟ್. ಸೊ ಅದಕ್ಕೆ ಅವಳು ಯಾವ್ದು ಹೇಳ್ತಾಳೆ ಹೋಟೆಲ್ಗೆ ಅದಕ್ಕೆ ಹೋಗೋದು. ಓಕೆನಾ ನಿಖಿತಾ? ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಇಲ್ಲೇ KRS ಬ್ಯಾಕ್ ವಾಟರ್ ಹತ್ರ ಹೋಗೋಣ ಅನ್ಕೊಂಡ್ವಿ, ಬಟ್ ಲೇಟ್ ಆಗ್ತಿದೆ. ಇವಾಗ ಸಡನ್ ಪ್ಲಾನ್ ಆಗಿ ನಾವು ಚಿಂಟು ಅವ್ರ ಮನೆಗೆ ಹೋಗ್ತಾ ಇದೀವಿ, ಅಂಕಲ್ ಆಂಟಿಗೆ ಸರ್ಪ್ರೈಸ್ ಕೊಡೋದಕ್ಕೆ. ಸೊ ಹೋಗೋಣ, ಅವ್ರ ಮನೆಗೆ ಹೋಗಿ ಕೇಕ್ ಕಟ್ಟಿಂಗ್ ಇದೆ, ಹೋಗ್ಬಿಟ್ಟು ಸಿಗೋಣ. ಆ್ಯಕ್ಚುಲಿ ನಾವು ಬಂದಿರೋದು ಗೊತ್ತಿಲ್ಲ. ಇವಾಗಿನೂ ಅಂಕಲ್ಗೆ ಪ್ರ್ಯಾಂಕ್ ಮಾಡಿದ್ವಿ, ಲೈಕ್ ನಾವು ಹೋಗ್ತಾ ಇದೀವಿ ಬ್ಯಾಂಗ್ಳೂರ್ಗೆ ಅಂತ. ನಾನು ಬಂದಿರೋದು ಗೊತ್ತಿಲ್ಲ. ಸೊ ಚಿಂಟು ಫೋನ್ ಮಾಡಿ ಹೇಳಿದ್ರು ನಾವು ಹೋಗ್ತಾ ಇದೀವಿ ಬ್ಯಾಂಗ್ಳೂರ್ಗೆ ಅಂತ. ಇವಾಗ ನೋಡಿದ ತಕ್ಷಣ ಫುಲ್ ಶಾಕ್ ಆಗಿಬಿಡ್ತಾರೆ. ಬನ್ನಿ ಅವ್ರ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಲಾಕ್ ಹಾಕೊಂಡು ಹೋಗೋರ, ಕೀಲೆ ಕೂಟೋಗೋರ ಎಲ್ಲ ಹೋಗೋರಂತೆ. ಕಾರ್ ಕಂಡುಹಿಡಿತಾರ್ತಾನೆ, ಕಾರ್ ಕಂಡುಹಿಡಿತಾರ್ತಾನೆ. ಹಾ ನಾವು ಸರ್ಪ್ರೈಸ್ ಕೊಡೋಣ ಆಗ್ತದೆ. ಚೆನ್ನಾಗಿದ್ದೀವಿ. ಎಲ್ಲ ಹಿಂಗೆ ಇರುತ್ತೆ. ಫೈನಲ್ ಆಗಿ ಊರಿಗೆ ಹೊರಡೋ ಟೈಮಲ್ಲಿ ಇಲ್ಲೇ ಚನ್ನಪಟ್ಟಣ ಹತ್ರ ನಿಯರ್ ಇರೋ ಚಾಕ್ನಾ ಸೆಂಟರ್ಗೆ ಬಂದಿದ್ದೀವಿ, ಲೈಕ್ ಕಲಾಸಿಪಾಳ್ಯ ಚಾಕ್ನಾ ಸೆಂಟರ್ಗೆ.
ಲೇಟಾಗಿ ಹೋಯಿತು. ಚನ್ನಪಟ್ಟಣದಿಂದ ಬಂದು ಅಲ್ಲಿಂದ ಫುಲ್ಲು ಊಟ ಎಲ್ಲ ಮುಗಿಸ್ಕೊಂಬರೋಷ್ಟು ತುಂಬಾ ಲೇಟಾಗಿ ಹೋಯಿತು. ಆ್ಯಂಡ್ ನನ್ನ ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ. ಆ್ಯಂಡ್ ಮಾರ್ನಿಂಗ್ ಕೂಡ ಬೆಳಗ್ಗೆ ಎದ್ದು ಲೇಟಾಗಿದ್ದು ಕೆಲ್ಸಕ್ಕೆ ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಯಿತು. ಸೊ ಮಾರ್ನಿಂಗಿಂದ ನನಗೆ ಈ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಈವ್ನಿಂಗ್ ಹಂಗೆ ಮಾಡ್ತಿದ್ದೀನಿ. ಇಷ್ಟೊತ್ತು ನಾನು ಕೆಲಸದಲ್ಲೇ ಇದ್ದೆ. ಸೊ ರ್ಯಾಂಡಮ್ ಆಗಿ ಹಂಗೆ ಇವತ್ತು ಡೇ ಸ್ಟಾರ್ಟ್ ಆದಾಗ ಇವತ್ತು ಈವ್ನಿಂಗ್ ಈ ಥರ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ನನಗೆ. ಆ್ಯಂಡ್ ಅಂದ್ಕೊಂಡೂ ಇರಲಿಲ್ಲ ಈ ವಿಡಿಯೋ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಅಂತ. ಬಿಕಾಸ್ ಏನು ಸರ್ಪ್ರೈಸ್ ಅಂದರೆ, ಇಲ್ಲೇ ನಾನು ಕೆಲಸ ಮಾಡೋ ಹತ್ರ ರಾಣಿ ಅಕ್ಕ ಬಂದಿದ್ದರು. ಸೊ ಪ್ರೆಸೆಂಟ್ಸ್ ಸರ್ಪ್ರೈಸ್ ಆಗೇ ಇತ್ತು ನನಗಂತೂ. ರಾಣಿ ಅಕ್ಕ ಬಂದಿದ್ದರು. ಸೊ ನನಗಂತೂ ನೋಡಿ ಫುಲ್ ಶಾಕ್ ಆಗೋಯಿತು. ನಾವು ಇವತ್ತವರೆಗೂ ಬ್ಯಾಂಗ್ಳೂರಲ್ಲಿದ್ದು ಒಂದಿನೂ ಮೀಟ್ ಮಾಡಿರಲಿಲ್ಲ. ಆ್ಯಂಡ್ ಅವ್ರ ಮನೆಗೂ ಹೋಗಿರಲಿಲ್ಲ ನಾನು. ಇವತ್ತು ಅವ್ರನ್ನ ನೋಡಿದ ತಕ್ಷಣ ಫುಲ್ ಸಡನ್ ಶಾಕ್ ಆಗೋಯಿತು. ಸೊ ಅವರು ನನಗೆ ಸಿಕ್ಕಿ ಲೈಕ್ ಕೇಕ್ ಏನೇನೋ ತಂದಿದ್ದಾರೆ. ಐ ನೀಡ್ ಟು ಥ್ಯಾಂಕ್ ಯು ಸೋ ಮಚ್ ರಾಣಿ ಅಕ್ಕ ಫಾರ್ ದಿಸ್. ಸ್ಪೆಷಲ್ ಥ್ಯಾಂಕ್ ಫಾರ್ ಸಂದೀಪ್ ಅಣ್ಣ ಆ್ಯಂಡ್ ರಾಣಿ ಅಕ್ಕ. ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ಇವತ್ತು. ಯಾಕಂದರೆ ಕೇಕ್ ಅದೆಲ್ಲ ತಂದು ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಹೋದರು ನನ್ನನ್ನು. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಇಟ್. ಐ ಥಿಂಕ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಹ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಸಿಗುವ. ಬಾಯ್, ಟೇಕ್ ಕೇರ್.